ನಮಸ್ಕಾರ. ಈ ರಾಶಿ ನಕ್ಷತ್ರದವರು ಹೆಚ್ಚಾಗಿ ಈ ಅಕ್ರಮ ಸಂಬಂಧ, ಅನೈತಿಕ ಸಂಬಂಧ, ಪರಸ್ತ್ರೀ ಸವಾಸ, ಪರಪುರುಷನ ಸವಾಸ ಖಂಡಿತವಾಗ್ಲೂ ಇಟ್ಕೊಳ್ಳೋದು. ಯಾವ್ಯಾವ ರಾಶಿ ನಕ್ಷತ್ರದವರು ಹೇಳ್ತಾ ಹೋಗ್ತೀನಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಯಾವ್ಯಾವ ರಾಶಿ ನಕ್ಷತ್ರದವರು ಖಂಡಿತವಾಗ್ಲೂ ಹೇಳ್ತಾ ಹೋಗ್ತೀನಿ. ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ. ಅದಕ್ಕಿಂತ ಮುಂಚೆ ಮೊದಲು ಯಾಕೆ ಈ ರೀತಿ ಎಲ್ಲ ಬರುತ್ತೆ, ಜಾತಕದ ವಿಶ್ಲೇಷಣೆಗಳು ಮೊದಲು ಹೇಳಿ, ನಂತರ ರಾಶಿ ನಕ್ಷತ್ರದವರು ಹೇಳ್ತಾ ಹೋಗ್ತೀನಿ. ಈ ನೋಡ್ರಿ, ಈ ಎಸ್ಪೆಷಲಿ ಇವೆಲ್ಲ ಯಾವಾಗ ಬರುತ್ತಪ್ಪ ಅಂತಂದರೆ, ಜಾತಕದ ಪ್ರಕಾರ ನಾವು ಹೇಳೋದಾದರೆ, ಯಾವಾಗ ಚಂದ್ರ ದಶೆ ನಡೀತಿರುತ್ತೋ, ರಾಹು ದಶೆ ನಡೀತಿರುತ್ತೋ, ಬುಧ ದಶೆ, ಶುಕ್ರ ದಶೆ, ಗುರು ದಶೆ, ಶನಿ ದಶಾ ಒಳಗಡೆ ಯಾರಿಗೆ ಈ ಒಂದು ದಶಾ ನಡೀತಿರುತ್ತೋ, ಚಂದ್ರ ದಶೆ, ರಾಹು ದಶೆ, ಬುಧ ದಶೆ, ಶುಕ್ರ ದಶೆ, ಮತ್ತು ಗುರು ದಶೆ, ಮತ್ತು ಶನಿ ದಶೆ, ದಶಾ ಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಈ ಪ್ಲಾನೆಟ್ಸುಗಳು, ಗ್ರಹಗಳು ಬಂದಾಗ ಖಂಡಿತವಾಗ್ಲೂ ಈ ಅಕ್ರಮ ಸಂಬಂಧ, ಅನೈತಿಕ ಸಂಬಂಧ, ಪರಸ್ತ್ರೀ ಪರಪುರುಷನ ವ್ಯಾಮೋಹಕ್ಕೆ ಹೋಗೋದಂತೂ ಬೀಳೋದು ಖಂಡಿತವಾಗ್ಲೂ ಇರುತ್ತೆ. ಯಾಕಂದರೆ ಚಂದ್ರ ಅಂದರೆ ಇಲ್ಲಿ ದಶಾ ನಡೆಯುವಾಗ ಮನಸ್ಸಿನ ಕಾರಕ ಅಂತೀವಿ. ರಾಹು ಟ್ರಿಗರ್ಗೆ ಕಾರಕ, ಆಸೆ ಕಾರಕ ಅಂತ ಹೇಳ್ತೀವಿ ರಾಹುಗೆ. ಬುಧಗೆ ಬುದ್ಧಿಕಾರಕ ಅಂತೀವಿ. ಶುಕ್ರಕ್ಕೆ ವೀರ್ಯಕಾರಕ, ಲೈಂಗಿಕ ಕಾರಕ. ಗುರು ಜ್ಞಾನಕಾರಕ. ರೆಟ್ರೋಗ್ರೇಡಲ್ಲಿದ್ದಾಗ ಗುರು, ವಕ್ರಿಯನಾಗಿದ್ದಾಗ ರೆಟ್ರೋಗ್ರೇಡಲ್ಲಿದ್ದಾಗ ಜ್ಞಾನಕಾರಕ ಅಂತೀವಿ ಗುರು. ಮತ್ತು ಶನಿ ಕರ್ಮಕಾರಕ ಅಂತ. ಯಾರಿಗೆ ಈ ದಶಾ ಭುಕ್ತಿ ಅಂತರ್ಭುಕ್ತಿ ನಡೀತಿರುತ್ತೋ, ಮೇಜರಾಗೆ ಈ ಪರಸ್ತ್ರೀ ಸವಾಸ, ಪರಪುರುಷನ ಸವಾಸ, ಅಕ್ರಮ ಸಂಬಂಧ, ಅನೈತಿಕ ಸಂಬಂಧಕ್ಕೆ ಒಳಗಾಗುವ ಲಕ್ಷಣಗಳಿರುತ್ತೆ. ಮತ್ತು ಈ ನಾವು ಇನ್ನೊಂದು ಜಾತಕದಲ್ಲಿ ಈ ಲಗ್ನದಿಂದ 8ನೇ ಮನೆಯಲ್ಲಿ ಶುಕ್ರ ಕುತ್ಕೊಂಡಿರೋದು, ಶುಕ್ರನ ಜೊತೆಗೆ ರಾಹು ಕುತ್ಕೊಂಡಿದ್ರೆ, 8ನೇ ಮನೆಯಲ್ಲಿ ಶುಕ್ರನ ಜೊತೆ ರಾಹು ಕುತ್ಕೊಂಡಿದ್ರೆ ಆಸೆ, ಹುಡುಗಿರು ನೋಡೋ ಹುಚ್ಚು, ಹುಡುಗರು ನೋಡೋ ಹುಚ್ಚು ಅಂತ ರಿಲೇಟೆಡ್ಸ್ ಹೇಳ್ತೀವಿ. ಒಂದು ಜೊತೆಗೆ ಈ ಈ ದಶಾಭುಕ್ತಿಗಳು ಹೇಳಿದ್ನಲ್ಲ, ಈ ದಶಾಭುಕ್ತಿಗಳಲ್ಲಿ ಈ ಮನೆಗಳು ಆಪ್ರೇಟ್ ಆಗಬೇಕು. 5ನೇ ಮನೆ ಪ್ರೀತಿ ಪ್ರೇಮದ ಮನೆ, 5ನೇ ಮನೆ ಲವ್ವಿನ ಮನೆ, 5ನೇ ಮನೆ ಅಫೇರಿನ ಮನೆ ಅಂತೀವಿ. 7ನೇ ಮನೆ ಸಂಗಾತಿಯ ಮನೆ, ಪರಸ್ತ್ರೀಯ ಮನೆ, ಪರಪುರುಷನ ಮನೆ, ಆಪೋಸಿಟ್ ಮನೆ. 7ನೇ ಮನೆ ಅಂತಂದರೆ ಲೈಂಗಿಕ ಆಸಕ್ತಿ ಉಳ್ಳ ಮನೆ. ಯಾರಿಗೆ 5ನೇ ಮನೆ, 7ನೇ ಮನೆ, 8ನೇ ಮನೆ, 12ನೇ ಮನೆ ನಡೀತಿರುತ್ತೋ ದಶಾಭುಕ್ತಿಗಳಲ್ಲಿ, ಅವಾಗ ಪರಸ್ತ್ರೀ ಪರಪುರುಷನ ಸವಾಸಕ್ಕೆ ಒಳಗಾಗುವ ಲಕ್ಷಣಗಳಿರುತ್ತೆ. ಅಕ್ರಮ ಸಂಬಂಧ, ಅನೈತಿಕ ಸಂಬಂಧಕ್ಕೆ ಒಳಗಾಗ್ತಾರೆ. ಯಾವ್ಯಾವ ರಾಶಿ ನಕ್ಷತ್ರದವರಿಗೆ ಮೇಜರಾಗಿರುತ್ತಪ್ಪ ಅಂತಂದರೆ, ಯಾವ್ಯಾವ ರಾಶಿ ನಕ್ಷತ್ರದ ಗಂಡು ಮಕ್ಕಳು ಹೆಣ್ಣು ಮಕ್ಕಳಪ್ಪ ಅಂತಂದರೆ, ಈ ಗಂಡು ಮೂಲ ನಕ್ಷತ್ರಗಳು ಅಂತೀವಿ. ಅಶ್ವಿನಿ ಮಗ ಮೂಲ, ಆಶ್ಲೇಷ ಜ್ಯೇಷ್ಠ ರೇವತಿ ನಕ್ಷತ್ರ. ಮೇಷರಾಶಿ ಅಶ್ವಿನಿ ನಕ್ಷತ್ರದವರು, ಸಿಂಹರಾಶಿ ಮಘ ನಕ್ಷತ್ರ, ಮತ್ತು ಧನಸ್ಸು ರಾಶಿ ಮೂಲಾ ನಕ್ಷತ್ರ. ಇನ್ನು ಕಟಕ ರಾಶಿ ಆಶ್ಲೇಷ ನಕ್ಷತ್ರ, ವೃಶ್ಚಿಕ ರಾಶಿ ಜ್ಯೇಷ್ಠ ನಕ್ಷತ್ರ, ಮೀನ ರಾಶಿ ರೇವತಿ ನಕ್ಷತ್ರ. ಇವೆಲ್ಲ ಗಂಡು ಮೂಲ ನಕ್ಷತ್ರಗಳು ಅಂತೀವಿ. ಜೊತೆಗೆ ಈ ಸಿಂಹ ರಾಶಿ ಪುಬ್ಬ ನಕ್ಷತ್ರ, ಉಬ್ಬ ನಕ್ಷತ್ರ ಅಂತೀವಿ. ಪೂರ್ವ ಪಾಲ್ಗುಣಿ ನಕ್ಷತ್ರ ಸಿಂಹರಾಶಿ. ಆಮೇಲೆ ಕುಂಭರಾಶಿ ಶತಭಿಷ ನಕ್ಷತ್ರ, ಕುಂಭರಾಶಿ ಶತಭಿಷ ನಕ್ಷತ್ರ. ಇವೆಲ್ಲ ಅತಿ ಹೆಚ್ಚಾಗಿ
ಈ ಒಂದು ಅಕ್ರಮ ಸಂಬಂಧ, ಅನೈತಿಕ ಸಂಬಂಧಕ್ಕೆ ಒಳಗಾಗುವಂಥ ಜಾಸ್ತಿ ಲಕ್ಷಣಗಳು ಖಂಡಿತವಾಗ್ಲೂ ಇದ್ದೇ ಇರ್ತವೆ. 100ಕ್ಕೆ ಒಂದು 30% ಆಫ್ ದಿ ಪೀಪಲ್ಸ್, 100ಕ್ಕೆ 30% ಆಫ್ ದಿ ಪೀಪಲ್ಸ್ ಯಾವಾಗ ಈ ದಶಾ ನಡೆಯುವಾಗ ಅಥವಾ ಭುಕ್ತಿಗಳಲ್ಲಿ ಅಥವಾ ಅಂತರ್ಭುಕ್ತಿಗಳಲ್ಲಿ ಈ ಒಂದು ಗ್ರಹದ ದಶಾಭುಕ್ತಿ ಅಂತರ್ಭುಕ್ತಿಗಳು ಬಂದಾಗ, ಪ್ಲೇಸ್ಮೆಂಟು ಗ್ರಹಗಳಲ್ಲಿ ಕೂತ್ಕೊಂಡಾಗ, ಪ್ಲಸ್ ಮನೆಗಳು 5ನೇ ಮನೆ, 7ನೇ ಮನೆ, 8ನೇ ಮನೆ, 12ನೇ ಮನೆಗಳು ಬಂದಾಗ ಇವೆಲ್ಲ ಒಂದು ಉಲ್ಬಣ ಆಗುವ ಲಕ್ಷಣಗಳು ಇರ್ತವೆ. ಅರ್ಥ ಆಯ್ತಾ? ಈ ರೀತಿ ಈ ಅಕ್ರಮ ಸಂಬಂಧ, ಅನೈತಿಕ ಸಂಬಂಧಗಳು ಇಟ್ಟುಕೊಂಡು ಬೆಬ್ಬರಿಸ್ಕೊಳೋ ಬದಲು ಜೀವನಗಳು ಸುಖವಾಗಿ ಸಂತೋಷವಾಗಿ ಬಾಳ್ರಿ. ಮದುವೆ ಮಾಡ್ಕೊಂಡ್ಮೇಲೆ ಮುಗಿದೋಯ್ತು. ಗಂಡನಿಗೆ ಹೆಂಡತಿಗೆ ಗಂಡ ಅರ್ಥ ಮಾಡ್ಕೊಂಡು ಬದುಕ್ರಿ. ನಾವೇನು ಮೋಸ ಮಾಡ್ತಿದ್ದೀವಿ, ನಾವೇನು ಅನ್ಯಾಯ ಮಾಡ್ತಿದ್ದೀವಿ ಅನ್ನೋದು ಎತ್ತೆಚ್ಕೊಳ್ಳಿ. ನಿಮಗೆ ನೀವು ಜ್ಯೋತಿಷಿಗಳಾಗ್ರಿ, ಆವಾಗ ಇವನ್ನೆಲ್ಲ ಬಿಟ್ಬಿಡ್ತೀರ. ಅರ್ಥ ಆಯ್ತಾ? ನೋಡಿ, ಜ್ಯೋತಿಷಿಗಳಾಗಿ ನಾವು ಮಾರ್ಗದರ್ಶನ ಮಾಡೋರಷ್ಟೇ. ನಾವೇನು ಜ್ಯೋತಿಷಿಗಳು ದೇವರಲ್ಲ, ಪವಾಡ ಮಾಡೋರಂತೂ ಖಂಡಿತವಾಗ್ಲೂ ಅಲ್ಲ. ಹೆಚ್ಚಾಗಿ ಈ ಒಂದು ರಾಶಿ ನಕ್ಷತ್ರದವರು ಅಕ್ರಮ ಸಂಬಂಧ, ಅನೈತಿಕ ಸಂಬಂಧಕ್ಕೆ ಒಂದು ಇಟ್ಕೊಂಡಿರ್ತಾರೆ. ಒಂದು 100ಕ್ಕೆ 30% ಆಫ್ ದಿ ಪೀಪಲ್ಸ್ ಖಂಡಿತವಾಗ್ಲೂ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಸಾಕಷ್ಟು ಸಾರಿ ಹೇಳ್ತಿರ್ತೀನಿ, ನಿಮಗೆ ನೀವೇ ಜ್ಯೋತಿಷಿಗಳಾಗ್ರಿ, ನಿಮಗೆ ನೀವೇ ಮೆಂಟರ್ಸುಗಳಾಗ್ರಿ, ನಿಮಗೆ ನೀವೇ ಸೈಕಾಟಿಸ್ಟ್ಗಳಾಗ್ರಿ, ನಿಮಗೆ ನೀವೇ ಡಾಕ್ಟರ್ಸ್ಗಳಾಗ್ರಿ. ಕಾಮನ್ ಸೆನ್ಸ್ ಇಟ್ಕೊಳ್ಳಿ, 6th ಸೆನ್ಸ್ ಆಪ್ರೇಟ್ ಮಾಡಿ, ಲೈಫ್ ಸ್ಟೈಲ್ನ ಬದಲಾವಣೆ ಮಾಡ್ಕೊಳ್ಳಿ. ಜೀವನದಲ್ಲಿ ಎಕ್ಸಲೆಂಟ್ ಆಗಿರ್ತೀರ. ಪ್ರೀತಿಸ್ರಿ. ಗಂಡನ್ನ ಹೆಂಡತಿ ಪ್ರೀತಿಸ್ರಿ, ಹೆಂಡತಿನ ಗಂಡ ಪ್ರೀತಿಸ್ರಿ, ಮಕ್ಕಳನ್ನ ಪ್ರೀತಿಸ್ರಿ. ಎಲ್ಲಿವರೆಗೂ ಕುಟುಂಬ ಚೆನ್ನಾಗಿರುತ್ತೋ ಅಲ್ಲಿವರೆಗೂ ಎಲ್ಲರೂ ಚೆನ್ನಾಗಿರ್ತೀರ. ಮನಸ್ತಾಪಗಳು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಎಲ್ಲರೂ ಒಂದಿನ ಸಾಯದೆ. ಯಾವುದೂ ಶಾಶ್ವತ ಅಲ್ಲ, ಯಾರೂ ಶಾಶ್ವತ ಅಲ್ಲ. ಇರೋವರೆಗೂ ಚೆನ್ನಾಗಿ ಸುಖವಾಗಿ ಬದುಕಿ. ನಿಮ್ಮ ಬದುಕು ನಿಮ್ಮ ಕೈನಲ್ಲೇ ಇರುತ್ತೆ, ಯಾವ ಜ್ಯೋತಿಷ್ಯಗಳ ಕೈನಲ್ಲೂ ಇರಲ್ಲ. ನಿಮ್ಮ ಬದುಕು ನಿಮ್ಮ ಕೈನಲ್ಲೇ ಇರುತ್ತೆ. ನಿಮ್ಮ ಜೀವನ ನಿಮ್ಮ ಕೈನಲ್ಲೇ ಇರುತ್ತೆ, ಯಾರ ಜ್ಯೋತಿಷ್ಯಗಳ ಕೈನಲ್ಲೂ ಇರಲ್ಲ. ಜ್ಯೋತಿಷ್ಯಗಳ ಆಗಿರೋರು ನೋಡ್ರಪ್ಪ, ಈ ರೀತಿ ಬದುಕ್ರಿ, ಈ ರೀತಿ ಚೆನ್ನಾಗಿರ್ರಿ ಅಂತ ಹೇಳ್ತಾರಷ್ಟೇ, ಮಾರ್ಗದರ್ಶನ ಮಾಡ್ತಾರಷ್ಟೇ. ಯಾವ ಜ್ಯೋತಿಷ್ಯಗಳು ದೇವರಲ್ಲ, ಪವಾಡ ಅಂತೂ ಯಾರಿಗೂ ಮಾಡಲ್ಲ. ಅರ್ಥ ಮಾಡ್ಕೊಳ್ಳಿ. ಚೆನ್ನಾಗಿ ಬದುಕ್ರಿ. ಎಲ್ಲರೂ ಒಂದಿನ ಸಾಯದೆ. ಇರೋವರೆಗೂ ಸಂತೋಷದಿಂದ ಬಾಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.